ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ. ಯತ್ರ ಯೋಗೇಶ್ವರ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರಃ ತತ್ರ ಶ್ರೀ ವಿಜಯ ಭೂತಿರ್ಧ್ರುವ ನೀತಿರ್ಮತಿರ್ಮಮ. ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಶ್ರೀ ವ್ಯಾಸ ಮಹರ್ಷಿ ಪ್ರಣೀತ ಶ್ರೀಮನ್ ಮಹಾಭಾರತದ ಅನುಶಾಸನಿಕ ಪರ್ವದಲ್ಲಿ ಚ್ಯವನನ ಕತೆ ಮುಂದುವರಿದುದು ಎಂಬ 88ನೆಯ ಅಧ್ಯಾಯಕ್ಕೆ ಸ್ವಾಗತ. ಹಿಂದಿನ ಅಧ್ಯಾಯದಲ್ಲಿ ಚ್ಯವನನು ಮುಂದೆ ತನ್ನ ಭೃಗುವಂಶದಲ್ಲಿಯೇ ಕ್ಷತ್ರಿಯನೊಬ್ಬನು ಬ್ರಾಹ್ಮಣನಾಗುವುದು, ಅಂದರೆ ಕ್ಷತ್ರಿಯನಾಗಿ ಹುಟ್ಟಿದ ವಿಶ್ವಾಮಿತ್ರನು ಬ್ರಾಹ್ಮಣನಾಗುವುದು, ಹಾಗೆಯೇ ಬ್ರಾಹ್ಮಣನಾಗಿ ಹುಟ್ಟಿದ ಪರಶುರಾಮನು ಕ್ಷತ್ರಿಯನಾಗಿ ರಾಜರನ್ನು ಸಂಹರಿಸುವುದು, ಇಂತಹ ವೈಪರೀತ್ಯವು ಉಂಟಾಗುವುದೆಂದು ಅರಿತವನಾಗಿ ಅದಕ್ಕಾಗಿ ಕುಶಿಕ ವಂಶದಲ್ಲಿ ವಿಶ್ವಾಮಿತ್ರನು ಹುಟ್ಟಲಿರುವನು ಎಂಬುದನ್ನು ಅರಿತು ಆ ಕುಶಿಕ ವಂಶವನ್ನೇ ನಿರ್ನಾಮ ಮಾಡಬೇಕೆಂಬ ಉದ್ದೇಶದಿಂದ ಚ್ಯವನನು ಕುಶಿಕ ರಾಜನ ಅರಮನೆಗೆ ಬಂದಿದ್ದಾನೆ. ಹಾಗೂ ಅರಮನೆಯಲ್ಲಿ ರಾಜ ದಂಪತಿಗಳಿಬ್ಬರು ತನ್ನ ಶುಶ್ರೂಷೆ ಮಾಡಬೇಕೆಂದು ಹೇಳಿ 21 ದಿನಗಳ ಕಾಲ ಅಲ್ಲಿ ಆ ಹಂಸತೂಲಿಕಾ ತಲ್ಪದಲ್ಲಿ ಮಲಗಿಬಿಟ್ಟಿದ್ದಾನೆ. ರಾಜದಂಪತಿಗಳು ನಿರಂತರವಾಗಿ 21 ದಿನಗಳು ನಿರಾಹಾರರಾಗಿ ಶುಶ್ರೂಷೆ ಮಾಡಿದ ನಂತರ ಎಚ್ಚರಗೊಂಡಂತಹ ಚ್ಯವನನು ಕೂಡಲೇ ಆ ರಾಜಮಹಲನ್ನು ಬಿಟ್ಟು ಹೊರಟು ಹೋಗಿ ಎಲ್ಲಿಯೋ ಕಣ್ಮರೆಯಾಗಿದ್ದಾನೆ. ಅದನ್ನು ತಿಳಿದ ಕುಶಿಕರಾಜನು ಚಿಂತಿತನಾಗಿದ್ದಾನೆ. ಚ್ಯವನನು ಕಣ್ಮರೆಯಾಗಿ ತಪ್ಪಿಸಿಕೊಂಡು ಹೋದ ಮೇಲೆ ಆ ರಾಜ ದಂಪತಿಗಳಿಬ್ಬರು ಲಜ್ಜಾ ವ್ಯಸನಗಳಿಂದ ಪ್ರಜ್ಞೆಯಿಲ್ಲದವರಂತೆ ತಿರುಗಿ ತಮ್ಮ ರಾಜಧಾನಿಗೆ ಬಂದರು. ಶೂನ್ಯ ಮನಸ್ಕರಾಗಿ ಯಾರೊಡನೆಯೂ ಮಾತನಾಡದೆ ಆ ಮಹರ್ಷಿಯು ಮಲಗಿದ್ದ ಸ್ಥಳದ ಬಳಿಗೆ ಬಂದಾಗ ಅಲ್ಲಿ ಚ್ಯವನನು ಮೊದಲಿನಂತೆ ತನ್ನ ಹಾಸಿಗೆಯ ಮೇಲೆ ಮಲಗಿದ್ದುದನ್ನು ಕಂಡರು. ಆಗ ರಾಜದಂಪತಿಗಳು ಇದೇನಾಶ್ಚರ್ಯವೆಂದು ಬೆಜ್ಜರಗೊಂಡು ಅವನ ಕಾಲುಗಳನ್ನು ಮೊದಲಿನಂತೆ ಒತ್ತಲಾರಂಭಿಸಿದರು. ಆಗ ಆ ಋಷಿಯು ಮತ್ತೊಂದು ಮಗ್ಗುಲಾಗಿ ತಿರುಗಿ ಮೊದಲಿನಂತೆಯೇ 21 ದಿನಗಳವರೆಗೆ ಹಾಗೆಯೇ ಮಲಗಿದ್ದನು. ಅದುವರೆಗೂ ರಾಜದಂಪತಿಗಳು ಭಯದಿಂದ ಯಾವ ಮಾತನ್ನು ಆಡದೆ ಬೇಸರವನ್ನು ತೋರಿಸದೆ ಉಪಚರಿಸುತ್ತಿದ್ದರು. ಆಮೇಲೆ ಆ ಋಷಿಯು ತಾನಾಗಿಯೇ ಎಚ್ಚರಗೊಂಡು, ರಾಜ, ನಾನು ಎಣ್ಣೆ ಎರೆದು ಸ್ನಾನ ಮಾಡಬೇಕು ಎಂದನು. ಆ ರಾಜದಂಪತಿಗಳು ನಿದ್ರಾಹಾರಗಳಿಲ್ಲದೆ ಶಕ್ತಿಗುಂದಿದವರಾಗಿದ್ದರು. ಶತಪಾಕವೆಂಬ ಅಮೂಲ್ಯವಾದ ತೈಲವನ್ನು ಸಿದ್ಧಪಡಿಸಿ ತಂದು ಅವನಿಗೆ ಒಪ್ಪಿಸಿ ಅವನ ಮೈಗೆ ತೈಲವನ್ನು ನೀವುತ್ತಾ ಬಾಯೆತ್ತದೆ ಉಪಚರಿಸಿದರು. ಎಷ್ಟಾದರೂ ಆ ಮಹರ್ಷಿಯು ಸಾಕೆಂದು ಹೇಳದೆ ಹಾಗೆಯೇ ಉಪಚಾರ ಮಾಡಿಸಿಕೊಳ್ಳುತ್ತಿದ್ದನು. ಆಗಲೂ ಆ ರಾಜದಂಪತಿಗಳು ಬೇಸರವಿಲ್ಲದೆ ಉಪಚರಿಸುತ್ತಿರುವುದನ್ನು ನೋಡಿ ಥಟ್ಟನೆ ಎದ್ದು ಸ್ನಾನಶಾಲೆಗೆ ಹೋದನು. ಅಲ್ಲಿ ಅದಕ್ಕೆ ಮೊದಲೇ ರಾಜಯೋಗ್ಯಗಳಾದ ಸ್ನಾನ ಸಾಮಗ್ರಿಗಳೆಲ್ಲ ಸಿದ್ಧವಾಗಿದ್ದವು. ಆಗ ಆ ಮಹರ್ಷಿಯು ಅವುಗಳೊಂದನ್ನು ಕೈಗೊಳ್ಳದೆ ತಿರುಗಿ ಅದೃಶ್ಯನಾಗಿ ಬಿಟ್ಟನು. ರಾಜದಂಪತಿಗಳು ಮಹಾವ್ಯಸನದಿಂದ ಬಾಯೆತ್ತದೆ ಇದೇನಾಶ್ಚರ್ಯವೆಂದು ನೋಡುತ್ತಿರುವಾಗಲೇ ಆ ಚ್ಯವನ ಮನೆಯು ಸ್ನಾನಾಲಂಕಾರಗಳನ್ನು ನಡೆಸಿಕೊಂಡು ಆ ರಾಜನ ಸಿಂಹಾಸನದ ಮೇಲೆ ಬಂದು ಕುಳಿತಿದ್ದನು. ಅವನನ್ನು ನೋಡಿ ರಾಜದಂಪತಿಗಳಿಬ್ಬರು ಬಹಳ ಸಂತುಷ್ಟರಾಗಿ, ಮುನೀಂದ್ರ, ಅನ್ನವು ಸಿದ್ಧವಾಗಿರುವುದು ಎಂದರು. ಆಗ ಋಷಿಯು ಆ ಅನ್ನವನ್ನು ತರುವಂತೆ ಹೇಳಲು ನಾನಾ ಬಗೆಯ ಶಾಖ, ಮಾಂಸ, ಲೇಹ್ಯ, ಪಿಷ್ಟ, ಪಾನಕಾದಿಗಳಿಂದ ಕೂಡಿದ ಅನ್ನವನ್ನು ತಂದಿಟ್ಟರು. ರಸಾಲವೆಂಬ ಪಾಕಗಳು, ಕಜ್ಜಾಯಗಳು, ಕಡುಬು, ಇನ್ನೂ ಹಲವು ಬಗೆಯ ರಸ ಪದಾರ್ಥಗಳು, ಷಡ್ರಸೋಪೇತವಾದ ಅನ್ನಗಳು, ಮಹರ್ಷಿಗಳಿಗೆ ಯೋಗ್ಯವಾದ ಕಂದ ಮೂಲ ಫಲಾದಿ ವನ್ಯ ಪದಾರ್ಥಗಳು, ರಾಜಭೋಜ್ಯಗಳಾದ ಆಹಾರಗಳು, ಎಲಚಿ, ಇಂಗುದ, ಕಾಶ್ಮೀರಿಯ, ಭಲ್ಲಾತಕ ಮೊದಲಾದ ಫಲಗಳು, ವನವಾಸಿಗಳಾದ ವಾನಪ್ರಸ್ಥರಿಗೂ ಗೃಹಸ್ಥರಿಗೂ ಭೋಜ್ಯವಾದಂತಹ ಪದಾರ್ಥಗಳು ಇವನ್ನೆಲ್ಲ ಸಿದ್ಧಪಡಿಸಿ ರಾಜನು ಆ ಋಷಿಯ ಮುಂದೆ ತಂದಿರಿಸಿದನು. ಇವೆಲ್ಲವನ್ನು ತಂದಿಟ್ಟೊಡನೆ ಚ್ಯವನನು ಆ ಆಹಾರ ಪದಾರ್ಥಗಳನ್ನು ರಾಜನು ತನಗೆ ಕೊಟ್ಟಿದ್ದ ಹಾಸಿಗೆ, ಹೊದಿಕೆ ಮೊದಲಾದವುಗಳನ್ನೆಲ್ಲ ಒಂದಾಗಿ ಸೇರಿಸಿಟ್ಟು ಶುದ್ಧವಾದ ಬಟ್ಟೆಯನ್ನು ಅದರ ಮೇಲೆ ಹೊದಿಸಿ ಅವೆಲ್ಲಕ್ಕೂ ಬೆಂಕಿಯನ್ನು ತೋರಿಸಿ ಉರಿಸಿಬಿಟ್ಟನು. ಅತ್ಯಂತ ಸಹನ ಗುಣವುಳ್ಳ ರಾಜದಂಪತಿಗಳು ಆ ಮಹರ್ಷಿಯ ಈ ಕಾರ್ಯಕ್ಕೂ ಕೋಪಿಸದೆ ಸುಮ್ಮನೆ ನೋಡುತ್ತಿದ್ದರು. ಅವರು ನೋಡುತ್ತಿದ್ದ ಹಾಗೆಯೇ ಚ್ಯವನನ್ನು ತಿರುಗಿ ಕಣ್ಮರೆಯಾಗಿ ಬಿಟ್ಟನು. ಆಗಲೂ ಆ ರಾಜದಂಪತಿಗಳು ರಾತ್ರಿಯೆಲ್ಲ ಅಲ್ಲಿಯೇ ಕಾದಿದ್ದರು. ಆ ಮಹರ್ಷಿಗಾಗಿ ರಾಜಾಜ್ಞೆಯಿಂದ ಅರಮನೆಯಲ್ಲಿ ಪ್ರತಿದಿನವೂ ಹಲವು ಬಗೆಯ ಅನ್ನಗಳು, ಶಯನಾಸನಗಳು, ಜಲಪೂರ್ಣಗಳಾದ ಸ್ನಾನಕುಂಭಗಳು, ಉಡಿಗೆಗಳು ಇವೆಲ್ಲ ಯಾವಾಗಲೂ ಸಿದ್ಧವಾಗಿಯೇ ಇರುತ್ತಿದ್ದವು. ಇದರಿಂದ ಚ್ಯವನನಿಗೆ ರಾಜನಲ್ಲಿ ಯಾವ ತಪ್ಪನ್ನು ಹೊರಿಸಲು ಸಾಧ್ಯವಾಗಲಿಲ್ಲ. ಆಗ ತಿರುಗಿ ಚ್ಯವನನು ಆ ಕುಶಿಕ ರಾಜನನ್ನು ಕುರಿತು, ಎಲೈ, ನೀನೂ ನಿನ್ನ ಪತ್ನಿಯು ನನ್ನನ್ನು ರಥದಲ್ಲಿ ಕುಳ್ಳಿರಿಸಿಕೊಂಡು ನಾನು ಹೇಳಿದ ಕಡೆಗೆ ಆ ರಥವನ್ನು ನಡೆಸಿಕೊಂಡು ಹೋಗಬೇಕು ಎನ್ನುತ್ತಾನೆ. ರಾಜನು ಅದಕ್ಕೂ ಸಮ್ಮತಿಸಿ, ಓ ಬ್ರಾಹ್ಮಣೋತ್ತಮ, ನಿನಗಾಗಿ ಯಾವ ರಥವನ್ನು ತರಲಿ, ಕ್ರೀಡಾರಥವನ್ನೇ ಅಥವಾ ಯುದ್ಧರಥವನ್ನೇ ಎನ್ನಲು ಚ್ಯವನನು ಮನಸ್ಸಿನಲ್ಲಿ ಆಶ್ಚರ್ಯಪಡುತ್ತಾ, ರಾಜ, ನಿನ್ನ ಯುದ್ಧರಥವನ್ನೇ ತರಬೇಕು. ಅದರಲ್ಲಿ ಶಕ್ತಿ ಮೊದಲಾದ ಆಯುಧಗಳು, ಧ್ವಜ ಪತಾಕೆಗಳು ಸಿದ್ಧವಾಗಿರಬೇಕು. ಕಿರುಗೆಜ್ಜೆಗಳ ಧ್ವನಿಯಿಂದ ಶೋಭಿತವಾಗಿ ತೋರಣಾದಿಗಳಿಂದ ಅಲಂಕರಿಸಲ್ಪಟ್ಟಿರಬೇಕು.
ಕತ್ತಿ ಗದೆ ಬಿಲ್ಲು ಬಾಣಗಳೆಲ್ಲ ಅದರಲ್ಲಿ ಸಿದ್ಧವಾಗಿರಲಿ ಎಂದನು. ಆಗ ರಾಜನು ಹಾಗೆಯೇ ಆಗಲಿ ಎಂದು ತನ್ನ ಮಹಾರಥವನ್ನು ಸಿದ್ಧಪಡಿಸಿ ತಂದು ತನ್ನ ಹೆಂಡತಿಯನ್ನು ಎಡದ ಭಾಗಕ್ಕೆ ನಿಲ್ಲಿಸಿ ತಾನು ಬಲಭಾಗಕ್ಕೆ ನಿಂತು ಆ ರಥವನ್ನು ಇಬ್ಬರೂ ಸೇರಿ ಎಳೆಯಲಾರಂಭಿಸಿದರು. 3 ಕೋಲುಗಳನ್ನು ಸೇರಿಸಿ ಕಟ್ಟಿ ತೀಕ್ಷ್ಣವಾದ ವಜ್ರದ ಸೂಜಿಯ ಮನೆಯುಳ್ಳ ಒಂದು ಚಾಟಿಯು ಆ ರಥದ ಮೇಲೆ ಸಿದ್ಧವಾಗಿ ಇರಿಸಲ್ಪಟ್ಟಿದ್ದಿತು. ಆಮೇಲೆ ರಾಜನು ಋಷಿಯನ್ನು ಕುರಿತು, ಮಹಾತ್ಮ, ಈ ರಥವನ್ನು ಎಲ್ಲಿಗೆ ಸೆಳೆದುಕೊಂಡು ಹೋಗಬೇಕು ಎಂದಾಗ ಚ್ಯವನನು, ಓ ರಾಜ, ಇಲ್ಲಿಂದ ನೀನು ಮೆಲ್ಲನೆ ಹೆಜ್ಜೆ ಹೆಜ್ಜೆಯಾಗಿ ಈ ರಥವನ್ನೆಳೆದುಕೊಂಡು ಹೋಗಬೇಕು. ನನ್ನ ಮೈಗೆ ಸ್ವಲ್ಪವೋ ಅಲೆದಾಟವಿರಬಾರದು. ಮೆಲ್ಲಗೆ ನಾನು ಸುಖವಾಗಿ ಸಾಗಬೇಕು. ಜನಗಳೆಲ್ಲರೂ ಅದನ್ನು ನೋಡಬೇಕು. ದಾರಿಯಲ್ಲಿ ನನ್ನ ರಥಕ್ಕೆ ಎದುರಾಗಿ ಬಂದ ದಾರಿಗಾರರನ್ನು ಅತ್ತಿತ್ತ ಒತ್ತರಿಸಬಾರದು. ನಾನು ಅವರವರಿಗೆ ಧನವನ್ನು ಕೊಡುತ್ತಾ ಹೋಗುವೆನು. ದಾರಿಯಲ್ಲಿ ಯಾರು ಯಾವುದನ್ನು ಕೇಳಿದರೂ ಅವರು ಕೋರಿದಷ್ಟು ಧನ ರತ್ನಾದಿಗಳನ್ನು ಕೊಡುತ್ತಾ ಹೋಗುವೆನು. ನೀನು ಈ ಒಂದೊಂದು ಕಾರ್ಯಕ್ಕೂ ಮನಸ್ಸಿನಲ್ಲಿ ಬೇಸರವಿಲ್ಲದೆ ನಡೆಸಬೇಕು ಎಂದನು. ಆ ಮಾತನ್ನು ಕೇಳಿ ರಾಜನು ತನ್ನ ಭೃತ್ಯರನ್ನು ಕರೆದು, ಎಲ್ಲೋ ಈ ಮಹರ್ಷಿಯು ಏನೇನನ್ನು ಕೇಳಿದರೆ ಅದನ್ನೆಲ್ಲ ತಂದೊಪ್ಪಿಸಿರಿ. ಅವನು ಹೇಳಿದುದನ್ನೆಲ್ಲ ತಪ್ಪದೆ ಹಾಗೆಯೇ ನಡೆಸಿರಿ ಎಂದನು. ಇಷ್ಟರಲ್ಲಿಯೇ ರಾಜಭೃತ್ಯರಿಂದ ಅನೇಕ ರತ್ನಗಳು, ಸ್ತ್ರೀಯರು, ರಥಾಶ್ವಗಳು, ಶಾಲುಗಳು, ವಸ್ತ್ರಗಳು, ಬಂಗಾರದ ಗಟ್ಟಿಗಳು, ನಾಣ್ಯಗಳು, ಆಭರಣಗಳು, ಆನೆಗಳು ಸಿದ್ಧವಾಗಿ ತಂದಿರಿಸಲ್ಪಟ್ಟವು. ರಾಜ ಮಂತ್ರಿಗಳೆಲ್ಲ ಆ ರಥದೊಡನೆ ಚ್ಯವನನನ್ನು ಹಿಂಬಾಲಿಸುತ್ತಿದ್ದರು. ರಾಜನೂ ರಾಜನ ಪತ್ನಿಯು ಇಬ್ಬರೇ ರಥವನ್ನು ಎಳೆಯುತ್ತಿದ್ದರು. ನಗರ ವೀದಿಯಲ್ಲಿ ಹೀಗೆ ರಾಜದಂಪತಿಗಳು ರಥವನ್ನೆಳೆಯುತ್ತಿರುವುದನ್ನು ನೋಡಿ ಪುರಜನರು ಮಹಾವ್ಯಸನದಿಂದ ಹಾಹಾಕಾರವನ್ನು ಮಾಡುತ್ತಿದ್ದರು. ಚ್ಯವನನು ಆಗಾಗ ಆ ರಾಜನನ್ನು ರಾಜಪತ್ನಿಯನ್ನು ತೀಕ್ಷ್ಣಾಗ್ರವುಳ್ಳ ಆ ಚಾಟಿಯ ಮೊನೆಯಿಂದ ಚುಚ್ಚುತ್ತಾ ಅವರ ಬೆನ್ನಿನ ಮೇಲೆಯೋ ಕೆನ್ನೆಗಳ ಮೇಲೆಯೋ ಅಪ್ಪಳಿಸುತ್ತಿದ್ದನು. ಆಗಲೂ ರಾಜದಂಪತಿಗಳು ಮನಸ್ಸಿನಲ್ಲಿ ಸ್ವಲ್ಪವೂ ಬೇಸರಿಸದೆ ರಥವನ್ನೆಳೆದುಕೊಂಡು ಹೋದರು. ಅವರ ಮೈಯಲ್ಲಿ ರಕ್ತವು ಸುರಿಯುತ್ತಿದ್ದಿತು. ಪುರಜನರು ಈ ಸ್ಥಿತಿಯನ್ನು ನೋಡಿ ಮನಸ್ಸಿನಲ್ಲಿ ಆ ರಾಜದಂಪತಿಗಳಿಗಾಗಿ ಬಹಳ ಕನಿಕರಗೊಂಡಿದ್ದರು. ಶಾಪ ಭಯದಿಂದ ಬಾಯೆತ್ತದೆ ಸುಮ್ಮನಿದ್ದರು. ಆಗ ಜನರು ಒಬ್ಬರಿಗೊಬ್ಬರು, ಆಹಾ, ಮಹರ್ಷಿಗಳ ತಪೋಬಲವು ಹೇಗೆ ಎಂಬುದನ್ನು ನೋಡಿರಿ. ನಮಗೆ ಈ ಋಷಿಯ ಮೇಲೆ ಇಷ್ಟು ಕೋಪವಿದ್ದರೂ ಅವನನ್ನು ಕಣ್ಣೆತ್ತಿ ನೋಡುವುದಕ್ಕೂ ಸಾಧ್ಯವಿಲ್ಲದಂತಿದೆ. ಈ ರಾಜದಂಪತಿಗಳ ಸಹನ ಗುಣವು ಧೈರ್ಯವು ಆಶ್ಚರ್ಯಕರವಾದುದು. ಬಹು ಶ್ರಮದಿಂದ ರಥವನ್ನು ಎಳೆಯುತ್ತಿದ್ದರು. ಅವರ ಮುಖದಲ್ಲಿ ಸ್ವಲ್ಪವೂ ಏಕಾರವಿಲ್ಲ ಎಂದರು. ಚ್ಯವನಮುನಿಯು ಕೂಡ ರಾಜದಂಪತಿಗಳ ಆ ಧೈರ್ಯವನ್ನು ಸಹನವನ್ನು ನೋಡಿ ಆಶ್ಚರ್ಯಪಟ್ಟನು. ಆ ರಥದಲ್ಲಿ ಕುಳಿತ ಹಾಗೆಯೇ ಚ್ಯವನನು ಅರಮನೆಯ ಧನರತ್ನಗಳನ್ನೆಲ್ಲ ತರಿಸುತ್ತಾ ಧನಾಧಿಪತಿಯಾದ ಕುಬೇರನಂತೆ ಸಿಕ್ಕಿದವರಿಗೆ ಸಿಕ್ಕಿದ ಹಾಗೆ ದಾನ ಮಾಡುತ್ತಾ ಹೋದನು. ರಾಜದಂಪತಿಗಳು 50 ದಿನಗಳವರೆಗೆ ಆಹಾರವಿಲ್ಲದೆ ಕೃಶರಾಗಿ ಆ ರಥವನ್ನು ಎಳೆಯುತ್ತಲೇ ಹೋದರು. ಚ್ಯವನನು ದಾನಕ್ಕಾಗಿ ಅರಮನೆಯಿಂದ ಯಾವ ವಸ್ತುಗಳನ್ನು ಕೇಳಿದರೆ ಅವನ್ನೆಲ್ಲ ಸಂತೋಷದಿಂದ ರಾಜನು ಅವರಿಗೆ ಕೊಡಿಸುತ್ತಿದ್ದನು. ಆಗ ಚ್ಯವನನು ಆ ರಾಜನ ಸಹನಕ್ಕೂ ಧೈರ್ಯಕ್ಕೂ ಮೆಚ್ಚಿ ಥಟ್ಟನೆ ರಥದಿಂದ ಕೆಳಕಿಳಿದು ಆ ದಂಪತಿಗಳ ಕೊರಳಿಗೆ ಕಟ್ಟಿದ್ದ ರಥದ ನೊಗವನ್ನು ತನ್ನ ಕೈಯಿಂದಲೇ ಬಿಚ್ಚಿ ಸ್ನೇಹಪೂರ್ವಕವಾದ ಗಂಭೀರ ಧ್ವನಿಯಿಂದ ಪ್ರಸನ್ನ ಮುಖದೊಡನೆ, ಎಲೆ ರಾಜದಂಪತಿಗಳೇ, ನಿಮಗೆ ಇಷ್ಟವಾದ ವರಗಳನ್ನು ಕೇಳಿರಿ, ಕೊಡುವೆನು ಎಂದನು. ಕಷಾಘಾತದಿಂದ ಗಾಯಪಟ್ಟ ಆ ರಾಜದಂಪತಿಗಳ ದೇಹವನ್ನು ಅಮೃತ ಸಮಾನಗಳಾದ ತನ್ನ ಕೈಗಳಿಂದ ಸವರಿದನು. ಆಗ ರಾಜನು ಮಹರ್ಷಿಯನ್ನು ಕುರಿತು, ಓ ಮಹಾತ್ಮ, ನಿನ್ನ ಮಹಿಮೆಯಿಂದ ನಮ್ಮ ಶ್ರಮವೆಲ್ಲವೂ ನೀಗಿತು. ನಿನ್ನ ಮನಸ್ಸಿನಲ್ಲಿ ನಮ್ಮನ್ನು ನೆನೆಸಿದ ಮಾತ್ರದಿಂದಲೇ ನಮಗೆ ಬಳಲಿಕೆ ಎಲ್ಲವೂ ಹೋಯಿತು ಎಂದರು. ಆಗ ಚ್ಯವನಮುನಿಯು, ರಾಜ, ನಾನು ನಿನಗೆ ವರವನ್ನು ಕೊಡುವುದಾಗಿ ಹೇಳಿದುದು ವ್ಯರ್ಥವಾಗಬಾರದು. ಈ ಗಂಗಾತೀರವು ಅತ್ಯಂತ ರಮ್ಯವಾದುದು. ನಾನು ಇಲ್ಲಿಯೇ ಕೆಲವು ಕಾಲದವರೆಗೆ ನನ್ನ ವ್ರತವನ್ನು ನಡೆಸುತ್ತಿರುವೆನು. ನೀನು ನಿನ್ನ ನಗರಕ್ಕೆ ಹೋಗಿ ಅಲ್ಲಿ ವಿಶ್ರಾಂತಿಯನ್ನು ತೆಗೆದುಕೊಂಡು ತಿರುಗಿ ನಾಳೆ ನಿನ್ನ ಭಾರ್ಯೆಯೊಡನೆ ನನ್ನನ್ನು ಬಂದು ನೋಡು. ನೀನು ಈ ನನ್ನ ಕಾರ್ಯಕ್ಕಾಗಿ ಕೋಪಿಸಬಾರದು. ಶ್ರೇಯಃಕಾಲವು ನಿನ್ನನ್ನು ಎದುರು ನೋಡುತ್ತಿರುವುದು. ನಿನ್ನ ಮನಸ್ಸಿನ ಕೋರಿಕೆಗಳೆಲ್ಲವೂ ಕೈಗೂಡುವವು ಎಂದನು. ಆಗ ರಾಜನು, ಮಹಾತ್ಮ, ನನಗೆ ಕೋಪವೆಂಬುದೇ ಇಲ್ಲ. ನಿಮ್ಮಿಂದ ನಾವು ಪವಿತ್ರರಾದೆವು. ನಮ್ಮ ಯೌವನವು, ಬಲವು, ದೇಹಪುಷ್ಟಿಯು ಈಗ ಮೊದಲಿಗಿಂತಲೂ ಅಧಿಕವಾಯಿತು. ನನ್ನ ಮತ್ತು ನನ್ನ ಪತ್ನಿಯ ಮೈಯಲ್ಲಿ ನಿನ್ನ ಕಷೆಯ ಪೆಟ್ಟಿನಿಂದ ಆದ ಗಾಯಗಳೆಲ್ಲವೂ ಆರಿ ಈಗ ನಾವು ಸುಖವಾಗಿರುವೆವು. ಅಲ್ಲದೆ ನನ್ನ ಪತ್ನಿಗೆ ಈಗ ಅಪೂರ್ವ ಸೌಂದರ್ಯವೊಂದು ಉಂಟಾಗಿ ಅವಳು ಅಪ್ಸರಸಿಯಂತೆ ವಿಶೇಷ ಕಾಂತಿಯಿಂದ ಬೆಳಗುತ್ತಿರುವುದನ್ನು ನೋಡುವೆನು. ಇವೆಲ್ಲವೂ ನಿನ್ನ ಅನುಗ್ರಹದ ಮಹಿಮೆ. ನಿಮ್ಮಂತಹ ಮಹಾತ್ಮರಲ್ಲಿ ಇದೇನು ಆಶ್ಚರ್ಯವಲ್ಲ ಎಂದನು. ಆಮೇಲೆ ಚ್ಯವನನು, ರಾಜ, ತಿರುಗಿ ನೀನು ನಾಳೆ ನಿನ್ನ ಭಾರ್ಯೆಯೊಡನೆ ಇಲ್ಲಿಗೆ ಬರುವವನಾಗು ಎಂದನು.
ರಾಜನು ಆ ಮಹರ್ಷಿಗೆ ನಮಸ್ಕರಿಸಿ ತನ್ನ ಪಟ್ಟಣಕ್ಕೆ ಹೋದನು. ಇದನ್ನು ತಿಳಿದು ರಾಜನ ಮಂತ್ರಿ, ಪುರೋಹಿತರು, ಗಣಿಕೆಯರು, ಎಲ್ಲ ಪ್ರಜೆಗಳು ರಾಜನನ್ನು ಎದುರುಗೊಂಡು ಬಂದರು. ಅವರೆಲ್ಲರಿಂದ ಸತ್ಕೃತನಾಗಿ ರಾಜನು ಪಟ್ಟಣವನ್ನು ಪ್ರವೇಶಿಸಿ ಪ್ರಾತಃ ಕಾಲದ ಕೃತ್ಯಗಳನ್ನೆಲ್ಲ ನಡೆಸಿ ಪತ್ನಿ ಸಮೇತನಾಗಿ ಭೋಜನವನ್ನು ತೀರಿಸಿಕೊಂಡು ಆ ರಾತ್ರಿಯನ್ನು ಕಳೆದನು. ಆ ಚ್ಯವನ ಮುನಿಯ ಪ್ರಭಾವದಿಂದ ರಾಜದಂಪತಿಗಳಿಗೆ ದೇಹದಲ್ಲಿ ಹೊಸ ಯೌವನ ಉಂಟಾಯಿತು. ಜರಾರಹಿತರಾದ ದೇವದಂಪತಿಗಳಂತೆ ಅವರಿಬ್ಬರು ಆ ರಾತ್ರಿ ಶಯನ ಸುಖವನ್ನು ಅನುಭವಿಸಿದರು. ಓ ರಾಜ, ಭೃಗುವಂಶಕ್ಕೆ ಕೀರ್ತಿವರ್ಧಕನಾದ ಚ್ಯವನ ಮುನಿಯೂ ಕೂಡ ತನ್ನ ಸಂಕಲ್ಪದಿಂದಲೇ ತಾನಿದ್ದ ವನಪ್ರದೇಶವನ್ನು ಇಂದ್ರ ನಗರಕ್ಕಿಂತಲೂ ಅತ್ಯಂತ ಶೋಭಾಯಮಾನವಾಗಿ, ಐಶ್ವರ್ಯ ಸಮೃದ್ಧವಾಗಿ, ರತ್ನಾಲಂಕೃತವಾಗಿರುವಂತೆ ಮಾಡಿದನು. ಇದು ಶ್ರೀಮನ್ ಮಹಾಭಾರತದ ಅನುಶಾಸನಿಕ ಪರ್ವದಲ್ಲಿ 88ನೆಯ ಅಧ್ಯಾಯವು. ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ. ನಮಸ್ಕಾರ.